ಸಂಗೀತ ಅನ್ನುವಂಥದ್ದು ಒಂದು ಭಾರತೀಯ ಲಲಿತ ಕಲೆ. ನೀವು ತಗೊಂಡ್ರೆ ಇದೊಂದು ಬೌದ್ಧಿಕ ಚಟುವಟಿಕೆ. ಬರೀ ಒಂದು ವೆಸ್ಟರ್ನ್ ಇದರಲ್ಲಿದ್ದ ಹಾಗೆ ಒಂದು ಶಾಸ್ತ್ರ ಅಥವಾ ಒಂದು ಏನು ಇದು ಸಿದ್ಧಪಡಿಸಿದ್ದನ್ನು ಹಾಡಿ ಮುಗಿಸುವಂಥ ಒಂದು ಕಲೆ ಇದಲ್ಲ. ಭಾರತದ ಲಲಿತ ಕಲೆ ಭೌತಿಕ ಚಟುವಟಿಕೆ. ಸೊ ಇದರಲ್ಲಿ ನಾವು ಅಭ್ಯಾಸ ಮಾಡೋದಕ್ಕಿಂತ ಬಹುಶಃ ನಾವು ಅರ್ಥ ಮಾಡಿಕೊಳ್ಳುವಂಥ ಜಾಸ್ತಿ ಇರ್ತದೆ. ಸಂಗೀತ ಯಾವಾಗಲೂ ವಿಚಾರ ಮಾಡಬೇಕು, ಆವಾಗ ನಿಮಗೆ ಅದರ ಒಂದು ಪರಿಣಿತಿ ಅಥವಾ ಅದರ ಆಳ ನಿಮ್ಗೆ ಗೊತ್ತಾಗ್ತದೆ ಅಂತ ಹೇಳ್ತಾರೆ. ನಾವು ದಿವಸ ರಿಯಾಜ್ ಮಾಡ್ಬೋದು, ರಿಯಾಜ್ ಮಾಡಿದ್ರೆ ನೀವು ಒಬ್ಬ ಉತ್ತಮ ಸಂಗೀತಗಾರ ಆಗ್ಬೇಕಂತ ಏನಿಲ್ಲ. ರಿಯಾಜ್ ತಪ್ಪಾಗಿ ಮಾಡ್ಬೋದು ಅಥವಾ ಮಾಡಿದ್ರು ಕೂಡ ನಿಮಗೆ ಸಿದ್ಧಿಸ್ಬೇಕಂತಿಲ್ಲ. ಆದರೆ ಸಂಗೀತದ ಬಗ್ಗೆ ಅದು ಮೆದುಳಿಗೆ ಸಂಬಂಧಪಟ್ಟಂಥ ವಿಚಾರ. ಅಲ್ಲಿ ನಾವು ಆಲೋಚನೆ ಮಾಡಿದರೆ ಸಂಗೀತ ಏನಂತ ಒಂದು ಗೊತ್ತಾಗ್ತದೆ. ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಾನು ಕಳೆದ ಒಂದು 20-25 ವರ್ಷದಿಂದ ಸಂಗೀತ ವಿದ್ಯಾರ್ಥಿ. ನಾನು ಸಂಗೀತ ಕಲಿತಾ ಇದ್ದೇನೆ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಇದರಲ್ಲಿ ನಾನು ವೈಕುಂಠ ಹೆಬ್ಬಾರ ಒಂದು ಆಸಕ್ತಿಯ ನೇರ ಫಲಾನುಭವಿ. ಯಾಕಂತ ಹೇಳಿದ್ರೆ ವೈಕುಂಠ ಹೆಬ್ಬಾರರು ಅವರು ಒಂದು ನಡೆಸ್ಕೊಂಡು ಹೋಗ್ತಾ ಇದ್ದಂತಹ ವಾಸ್ತವ ನಾಯಕರಿಂದ ಪ್ರಾರಂಭ ಆದದ್ದು ಸಂಗೀತ ಭಾರತಿ ಟ್ರಸ್ಟ್ ಕುಂದಾಪುರ. ಇದರ ಒಂದು ಶಾಲೆ ಗೆಳೆಯರ ಬಳಗದಲ್ಲಿ ಸಂಗೀತ ಕ್ಲಾಸ್ ನಡೆಸ್ತಾ ಇದ್ದರು. ಅದರಲ್ಲಿ ನಾನು ಸಂಗೀತ ವಿದ್ಯಾರ್ಥಿಯಾಗಿ 99ನೇ ಇಸ್ವಿಯಲ್ಲಿ ಸೇರಿ ನಂತರ ಅಲ್ಲಿಂದ ಇಲ್ಲಿನ ತನಕ ನಾನು ಸಂಗೀತ ಬಿಟ್ಟದ್ದಿಲ್ಲ. ಅಭ್ಯಾಸ ಮಾಡಿ ಹೀಗೆ ಆಯಾ ಕೆಲವು ಪರೀಕ್ಷೆಗಳು ಬಂದವು. ಅದನ್ನು ಕೂಡ ನಾನು ಅದರಲ್ಲೂ ಸೀರಿಯಸ್ ಆಗಿ ನಾನು ತಯಾರು ಮಾಡಿ ಮೊನ್ನೆ ಈ ಸತ್ಯ ಒಂದು ಸಂಗೀತ ವಿದ್ವತ್ ಅಂತಿಮ ಪರೀಕ್ಷೆಯನ್ನು ನಾನು ಬರೆದಿದ್ದೇನೆ. ಗಂಗೂಬಾಯಿ ಹಾಂಗಲ್, ಕರ್ನಾಟಕ ರಾಜ್ಯ ಗಂಗೂಬಾಯಿ ಹಾಂಗಲ್ ಸಂಗೀತ ಮತ್ತು ಪರ್ಫಾರ್ಮಿಂಗ್ ಆರ್ಟ್ಸ್ ಯೂನಿವರ್ಸಿಟಿ ಇವರು ಕಂಡಕ್ಟ್ ಮಾಡಿದ್ದು. ಈ ವಾರದಲ್ಲಿ ರಿಸಲ್ಟ್ ಬರ್ತದೆ. ನಾನು ಸೋಮವಾರದಿಂದ ಶನಿವಾರದೊಳಗೆ 3rd ವೀಕ್ ಆಫ್ ನವೆಂಬರ್ ಅಂತ ಹೇಳಿದ್ದಾರೆ. ಸೊ ರಿಸಲ್ಟ್ ಬರ್ತದೆ. ಸೊ ಆ ಒಂದು ವಿಚಾರ ಕೂಡ ನನ್ನಲ್ಲಿ ಇದೆ. ಇದಕ್ಕೆ ಕಾರಣ ನಾನು ಹೇಳ್ತೇನೆ, ಕುಂದಾಪುರದಲ್ಲಿ ನಡೀತಿದ್ದಂಥ ಗೆಳೆಯರ ಬಳಗದಲ್ಲಿ ನಡೀತಾ ಇದ್ದಂಥ ಸಂಗೀತ ಕ್ಲಾಸ್. ಇದಕ್ಕೆ ವೈಕುಂಠ ಹೆಬ್ಬಾರರು ನೇರ ಕಾರಣರು. ಯಾಕಂದರೆ ಅಂಥ ಒಂದು ಸಂಗೀತ ಪ್ರಸಾರಕ್ಕೆ ಅಥವಾ ಒಂದು ಜನಪ್ರಿಯತೆಗೆ ಒಂದು ಕುಂದಾಪುರ ಅಂತ ಪ್ಲೇಸಲ್ಲಿ, ಯಾಕಂದರೆ ನಮ್ಮಲ್ಲಿ ಶಾಸ್ತ್ರೀಯ ಸಂಗೀತ ಕಮ್ಮಿ ಕುಂದಾಪುರದಲ್ಲಿ. ವಾಸ್ತವ ನಾಯಕರಿದ್ದರು, ಆಮೇಲೆ ಕೆಲವರು ಇದ್ದರು, ಗೋವರ್ಧನ್ ಶಾಂತವ್ರು ಅಂತವರು ಕೆಲವರು ಮೈಗ್ರೇಟೆಡ್ ಬೇರೆ ಕಡೆಯಿಂದ ಬಂದು ಉಳಿದಂಥ ಕಲಾವಿದರು ಕೂಡ ಕುಂದಾಪುರದಲ್ಲಿದ್ದರು. ಆದರೆ ಕುಂದಾಪುರದಲ್ಲಿ ಈ ಒಂದು ಕಲೆಯ ಒಂದು ಸೆನ್ಸ್, ಮ್ಯೂಸಿಕ್ ಸೆನ್ಸ್ ಅನ್ನುವಂಥದ್ದು ಕಮ್ಮಿ. ಅದನ್ನು ಬೆಳೆಸ್ಬೇಕಂತ ಸ್ವತಃ ಕಲಾವಿದರಾದಂಥ, ರಂಗ ನಿರ್ದೇಶಕರಾದಂಥ, ಹಾಗೆ ಅತ್ಯುತ್ತಮ ಸಂಘಟಕರಾದಂತಹ ದಿವಂಗತ ಐರೋಡಿ ವೈಕುಂಠ ಹೆಬ್ಬಾರರು ಇದರ ಒಂದು ಅದರದ್ದು ಹೋಲ್ ಆ್ಯಂಡ್ ಸೋಲ್ ಅಂತ ಹೇಳ್ಬೋದು. ಆ ಥರದ ಒಂದು ಪ್ರಯತ್ನದಿಂದ ಮಂಗಳೂರಿನ ಗೆಳೆಯರ ಬಳಗದಲ್ಲಿ ತರಗತಿ ಪ್ರಾರಂಭಿಸಿ ಸುಮಾರು 20 ವರ್ಷ ನಡೆದಿತ್ತು. ವಿದ್ವಾನ್ ಮಹಾಬಲೇಶ್ವರ ಭಾಗವತರು ಉಡುಪಿಯಿಂದ ಬಂದು ವಿದ್ಯಾರ್ಥಿಗಳು ಕಳಿಸ್ತಾ ಇದ್ರು. ನಾನು ಅದಕ್ಕೆ ಸೇರಿ ನಾನು ನನ್ನ ಅಭ್ಯಾಸವನ್ನು ಮಾಡ್ತಾ ಇದ್ದೆ. ಆ ಟೈಮಲ್ಲಿ ವೈಕುಂಠ ಹೆಬ್ಬಾರ ನನಗೆ ಪ್ರತಿ ಆದಿತ್ಯವಾರ ಬೆಳಿಗ್ಗೆ ಕ್ಲಾಸ್ ಇರ್ತಿತ್ತು. ಅವರು ಬಂದು ಕೂತ್ಕೊಳ್ತಿದ್ರು, ಒಂದು ಅರ್ಧ ಗಂಟೆ ಕ್ಲಾಸಲ್ಲಿ ಕೂತ್ಕೊಳ್ತಾ ಇದ್ರು. ಯಾಕಂದರೆ ಅವರೊಬ್ಬರು ಅವರ ವಿದ್ಯಾರ್ಥಿ ಜೀವನದಲ್ಲೇ ಸಂಗೀತ ಅಭ್ಯಾಸ, ಸಂಗೀತ ವಾದ್ಯಗಳ ಅಭ್ಯಾಸ, ಆಮೇಲೆ ರಂಗಕಲೆಯ ಅಭ್ಯಾಸ, ಹಾಗೆ ಯಕ್ಷಗಾನದ ಅಭ್ಯಾಸ, ಇದೆಲ್ಲವನ್ನು ಮಾಡಿದವರು. ಬರೀ ಮಾಡಿದವರು ಮಾತ್ರ ಅಲ್ಲ, ರಂಗಕಲೆಯಲ್ಲಿ ಅಪಾರ ಜ್ಞಾನ ಉಳ್ಳವರು, ಅದರ ಬಗ್ಗೆ ಓದಿದವರು, ತಿಳ್ಕೊಂಡವರು. ಅದರಿಂದಾಗಿ ಇದು ಒಂದು ವಿಚಾರ ನನಗೆ ಬರ್ತವ್ರಿಗೆ. ಅವರು ಕ್ಲಾಸಿಗೆ ಬಂದು ಕೂತ್ಕೊಂಡು ನಾವು ಹಾಡೋದನ್ನು, ನಮಗೆ ಪಾಠ ಮಾಡೋದನ್ನು ಕೇಳಿಸ್ಕೊಂಡು ಅದರ ಬಗ್ಗೆ ಆಗಾಗ ನಾನು ಫ್ರೀಯಾಗಿ ಸಿಕ್ಕಿದಾಗ ಕೆಲವು ಅವರ ಒಂದು ರಿಯಾಕ್ಷನ್ ನನಗೆ ಹೇಳ್ತಾ ಇದ್ರು. ಸೊ ಅದು ಕೂಡ ನನ್ನ ಕಲಿಕೆಯ ಭಾಗ ಆಗ್ತಿತ್ತು. ನಾನು ಅದನ್ನು ತುಂಬ ವೆಲ್ಕಮ್ ಮಾಡ್ತಿದ್ದೆ. ಅವ್ರು ಹೇಳಿದಂಥ ವಿಚಾರವನ್ನು ನಾನು ಪ್ರಯತ್ನ ಮಾಡ್ತೇನೆ, ಪ್ರಾಮಾಣಿಕ ಪ್ರಯತ್ನ ಇದ್ದೇ ಇದೆ ಅಂತ ಹೆಬ್ಬಾರಿಗೆ ಹೇಳ್ತಾ ಇದ್ದೆ. ಯಾವಾಗಲೂ ಹೇಳ್ತಿದ್ರು ಅವರು, ನೀವು ಪ್ರಾರಂಭ ಮಾಡಿದ್ದು ಲೇಟ್ ಆಯಿತು. ನಾನು 40ನೇ ವರ್ಷದಲ್ಲಿ ನಾನು ಸಂಗೀತ ಕಲಿಕೆ ಪ್ರಾರಂಭ ಮಾಡಿದ್ದು. ನೀವು ಸ್ವಲ್ಪ ಮುಂಚೆ ಮಾಡಬೇಕಿತ್ತು, ಮಾಡಿದರೆ ನೀವೊಂದು 60 ವರ್ಷಕ್ಕೆ ಒಳ್ಳೆ ಕಲಾವಿದರು ಆಗ್ತಿದ್ರಿ ಅನ್ನುವಂಥದ್ದು ಮೆಚ್ಚುಗೆ ಮಾತನ್ನು ಕೂಡ ವೈಕುಂಠ ಹೆಬ್ಬಾರ ನನಗೆ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಆವತ್ತೇ ಅವರಿಗೆ ಕೃತಜ್ಞತೆಗಳನ್ನು ಹೇಳಿದ್ದೆ. ಸೊ ಇಂಥ ಒಂದು ವಿಚಾರ. ಎರಡನೇ ವಿಚಾರ, ವೈಕುಂಠ ಹೆಬ್ಬಾರ ಈ ರಂಗಕಲೆಯ ಬಗ್ಗೆ ಒಂದು ಮೆಚ್ಚುಗೆ ಅಥವಾ ನಾನೊಂದು ಅಭಿಮಾನ ಬೆಳೆಸ್ಕೊಂಡಿದ್ದು ಮಂಗಳೂರು ಗೆಳೆಯರ ಬಳಗದಲ್ಲಿ ವಾರ್ಷಿಕೋತ್ಸವ. ಅದು ಕೋಟೇಶ್ವರ ಜಾತ್ರೆ ಬಡಗಿನ ವಾರದ ದಿವಸ ಅಲ್ಲಿ ರಂಗಕಲೆ ಅಂದರೆ ನಾಟಕ ನಡೀತಾ ಇತ್ತು. ಅಲ್ಲಿ 66 ಇಸ್ವಿಯಲ್ಲಿ ಫಸ್ಟ್ ನಾಟಕ ನಡೆದಿತ್ತು. ನಮ್ಮ ಊರು ಮಂಗಳೂರೇ, ಅಲ್ಲಿ ಗೆಳೆಯರ ಬಳಗ ಇರೋದು ಮಂಗಳೂರಲ್ಲಿ. ಸೊ ನಾವು ಹಾಗೆ ಬಾಬು ಶೆಟ್ಟಿ ನಾಟಕ ಅಥವಾ ಗೆಳೆಯರ ಬಳಗ ನಾಟಕ ಅಂದರೆ ನಾವೊಂದು ಅಷ್ಟು ಹುಮ್ಮಸ್ಸಿಂದ ಅದನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೆವು.
ಸೊ ಫಸ್ಟ್ ನಾಟಕ 66ನೇ ಇಸ್ವಿಯಲ್ಲಿ ನಡೆದಾಗ ನಾವು ಹೋಗಿದ್ದೆ. ಆಮೇಲೆ 76ನೇ ಇಸ್ವಿ ನಾನು ಮೆಡಿಕಲ್ ಎಜುಕೇಷನಿಗೆ ಊರು ಬಿಡೋ ತನಕ ನಾನು ಅಲ್ಲಿ ಆ ನಾಟಕ ನೋಡ್ಲಿಕ್ಕೆ ಹೋಗ್ತಿದ್ದೆ. ಆ ನಾಟಕದ ನಿರ್ದೇಶಕರು ಬೇರೆ ಯಾರಲ್ಲ, ವೈಕುಂಠ ಹೆಬ್ಬಾರ್. ಅವರ ಹೆಸರನ್ನು ನಾವು ಕೇಳ್ತಾ ಇದ್ದೇವೆ ಅವಾಗ, ಆದರೆ ಪರಿಚಯ ಇಲ್ಲ. ಯಾಕಂದ್ರೆ ನಾವು ಅವಾಗ 5-6-7 ವರ್ಷದವರು. ಅವರು ಒಬ್ಬ ಸಮಾಜದಲ್ಲಿ ಒಬ್ಬ ಗಣ್ಯ ವ್ಯಕ್ತಿ, ಹಾಗೆ ರಂಗಕಲೆಯಲ್ಲಿ ಒಬ್ಬ ಸಾಧನೆ ಮಾಡಿದಂಥ ವ್ಯಕ್ತಿ ಆಗಿದ್ದರು. ಸೊ ಅವರ ಹೆಸರು ಗೊತ್ತಿರ್ತಿತ್ತು. ಸೊ ಆ ಒಂದು ನಾಟಕಗಳನ್ನು ನಾವು ಮೆಚ್ಚುತ್ತಿದ್ದೆವು. ಅದರಿಂದಾಗಿ ಆ ಮೆಚ್ಚುಗೆ ಅಲ್ಲಿನ ಸಾಧಾರಣ ಯುವಕರನ್ನು ಅವರು ಒಟ್ಟಾಗಿ ಅವರಿಗೆ ನಿರ್ದೇಶನ ಮಾಡಿ ಒಂದು ಒಳ್ಳೆ ರೀತಿಯ ನಾಟಕವನ್ನು ಅವರು ಪ್ರತಿ ವರ್ಷ ಮಾಡಿಕೊಡ್ತಿದ್ರು. ಸೊ ಇದರಲ್ಲೂ ಕೂಡ ನನಗೆ ಅವ್ರ ಬಗ್ಗೆ ಅಭಿಮಾನ ಬರ್ತಿತ್ತು. ಹಾಗೆ ಕುಂದಾಪುರಕ್ಕೆ ಹೋದಾಗ ನಾವು ಮುನ್ಸಿಪಲ್ ರಸ್ತೆ ಏನುಂಟು ಅದರಲ್ಲಿ ಬರುವಾಗ ಕಮಲಾಸ್ ಟೆಕ್ಸ್ಟೈಲ್ಸ್ ದಾಟಿದ ಕೂಡಲೇ ಆ ಗಲ್ಲಾಪೆಟ್ಟಿಗೆಯಲ್ಲಿ ಕೂತ್ಕೊಂಡಂಥ ವ್ಯಕ್ತಿ ಒಬ್ಬ ಆಕರ್ಷಣೀಯ ವ್ಯಕ್ತಿ, ಮುಖಮಚ್ಚರಿ ಇರುವಂಥ ವ್ಯಕ್ತಿ ವೈಕುಂಠ ಹೆಬ್ಬಾರ್ ಕೂತ್ಕೊಂಡಿರ್ತಿದ್ರು. ಸೊ ವೈಕುಂಠ ಹೆಬ್ಬಾರ್ ಅಂದರೆ ಇವರೇ ಅನ್ನುವಂಥ ಗುರುತಿಸುವಂಥ ಒಂದು ನಾವು ಪರಿಣಿತಿಯನ್ನು ಆ ಟೈಮಲ್ಲಿ ಪಡ್ಕೊಂಡಿದ್ದೇವೆ. ಹೀಗೆ ವೈಕುಂಠ ಹೆಬ್ಬಾರು ಅವರಿಗೆ ಸಂಗೀತ ಬಗ್ಗೆ ಅಪಾರ ಒಂದು ಆಸಕ್ತಿ, ಅದರ ಬಗ್ಗೆ ಒಂದು ಗೌರವ, ಒಂದು ಅಭಿಮಾನ, ಅದನ್ನು ಕೇಳಬೇಕನ್ನುವಂಥ ಶಾಸ್ತ್ರೀಯ ಸಂಗೀತವನ್ನು ಕೇಳಬೇಕು, ಪರ್ಟಿಕ್ಯುಲರ್ ಆಗಿ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಅದನ್ನು ಕೇಳಬೇಕನ್ನುವಂಥ ಒಂದು ಅವರಿಗೆ ತುಡಿತ. ಆ ಕೇಳಿದ ಮಾತ್ರ ಅಲ್ಲ, ಅದನ್ನು ಇನ್ನೊಬ್ಬರಿಗೆ ಕೇಳಿಸ್ಬೇಕನ್ನುವಂಥ ಒಂದು ಆ ತುಡಿತದಿಂದಾಗಿ ಸಂಗೀತ ಭಾರತೀಯ ಅನೇಕ ವಿದ್ವಾಂಸರು ಬೇರೆ ಬೇರೆ ನಮ್ಮ ರಾಜ್ಯದ ಬೇರೆ ಬೇರೆ ಪ್ರದೇಶಗಳಿಂದ, ಹಾಗೆ ಗಾಯನ, ವಾದನ, ಹಾಗೆ ಕೆಲವು ಕ್ಲಾಸಿಕಲ್ ಡ್ಯಾನ್ಸ್ ಕೂಡ ಆಗಿತ್ತು. ಇದೆಲ್ಲವನ್ನು ಪೋಸ್ಟ್ ಮಾಡೋದ್ರಲ್ಲಿ ವೈಕುಂಠ ಹೆಬ್ಬಾರ್ ಒಂದು ಆಸಕ್ತಿ, ಅವರ ಒಂದು ತನು ಮನ ಧನ ಸಹಾಯ ಅಥವಾ ಒಂದು ಇನ್ವಾಲ್ವ್ಮೆಂಟ್ ಅನ್ನೋದು ಖಂಡಿತ ಇತ್ತು. ಇದೇ ಸಂದರ್ಭದಲ್ಲಿ ಅವರ ಮಗ ಅವಿನಾಶ್ ಹೆಬ್ಬಾರನ್ನು ಕೂಡ ನಾನು ಸ್ಮರಿಸ್ತೇನೆ. ಅವರು ನನ್ನ ಆತ್ಮೀಯ ಮಿತ್ರರು ಕೂಡ, ಸ್ಪೋರ್ಟ್ಸ್ನಲ್ಲಿ ಬೇರೆ ಬೇರೆ ವಿಚಾರದ ಸಂಗೀತದಲ್ಲಿ ಕೂಡ ನನ್ನ ಜೊತೆ ಒಡನಾಡಿದರು. ಸೊ ಈ ಥರದಲ್ಲಿ ಅವರು ಇದರಲ್ಲಿ ಯುವಜನ ಸಂಗೀತೋತ್ಸವ, ಕಾಂಪಿಟಿಷನ್, ಹಾಗೆ ಕ್ಲಾಸಿಕಲ್ ಮ್ಯೂಸಿಕ್ ಕನ್ಸರ್ಟ್ ಪ್ರತಿ ತಿಂಗಳು ನಡೀತಾ ಇತ್ತು. ಇದರ ಫಲಾನುಭವಿ ನಾನಾಗಿದ್ದೆ. ಇದುವರೆಗೆ ನಾವು ಒಂದೇ ಒಂದು ಕನ್ಸರ್ಟ್ ಮಿಸ್ ಮಾಡ್ಕೊಂಡಿಲ್ಲ. ಇವತ್ತೊಂದು ನಡೀತಾ ಇದೆ, ಬಟ್ ಇವತ್ತು ಮಿಸ್ ಆಗ್ತದೆ. ಬಟ್ ಒಳ್ಳೆಯದು, ಯಾಕಂದರೆ ನಾವು ವೈಕುಂಠ ಹೆಬ್ಬಾರ್ ಬಗ್ಗೆ ಮಾತಾಡಬೇಕಂತ ಆದರ್ಶ ಹೇಳಿದ್ದಾಗಿ ನನ್ನ ನೆಚ್ಚಿನ ಕಲಾವಿದರಾದ ಶಂಕರ್, ದುರ್ಗೇಶ್ ಮತ್ತು ಚೆನ್ನಪ್ಪರ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರು. ಅದರಿಂದಾಗಿ ನನಗೆ ಅಗತ್ಯ ಇಲ್ಲ. ಇವತ್ತು ನಾನು ಮಿಸ್ ಆದ ನಾನು ಅದ್ರ ಬಗ್ಗೆ ಬೇಜಾರು ಪಡ್ಕೊಳ್ಳೋದಿಲ್ಲ. ಹೀಗೆ ಅಂತ ಒಂದು ಸಂಗೀತ ಬೆಳವಣಿಗೆಯಲ್ಲಿ ಹೇಳ್ತಾರೆ, ಸಂಗೀತ ಬೆಳವಣಿಗೆ ಗೌರ್ಮೆಂಟ್ ಎಷ್ಟೋ ಸಹಾಯ ಕೊಡ್ತದೆ, ಕೆಲವು ಗ್ರ್ಯಾಂಟ್ ಇರ್ತದೆ. ಈಗ ಸಮಾಜ ಕಲ್ಯಾಣ, ಯುವಜನ ಕ್ರೀಡಾ ಸಮಾಜ ಕಲ್ಯಾಣ ಇಲಾಖೆ ಇದು ಸಂಗೀತ ಅಥವಾ ಇಂಥ ಕಲೆಯನ್ನು ಬೆಳೆಸಲಿಕ್ಕೆ ತನ್ನ ಒಂದು ಕೊಡುಗೆಯನ್ನು ಕೊಡ್ತದೆ. ಅದಕ್ಕೆ ಒಂದು ವರ್ಷಕ್ಕೆ ಒಂದು ಇಂತಿಷ್ಟು ಫಂಡ್ ಅಂತ ಅಲಾಟ್ ಆಗಿರ್ತದೆ. ಅದನ್ನು ಒಂದು ಕಾರ್ಯಕ್ರಮಕ್ಕೆ ಅವರು ವಿನಿಯೋಗಿಸ್ತಾರೆ. ಯಾವ್ದಾದ್ರು ಕಲಾವಿದನ್ನು ಕರೆಸಿ ಒಂದು ಕನ್ಸರ್ಟ್ ಏನಾದ್ರು ಮಾಡ್ತಾರೆ. ಆದರೆ ಆ ಕನ್ಸರ್ಟ್ ಎಷ್ಟು ಯಶಸ್ವಿ ಆಗ್ತದೆ ಅನ್ನೋ ಗೊತ್ತಿಲ್ಲ. ಯಾಕಂದ್ರೆ ಆ ಕಲಾವಿದರ ವಿದ್ಯಾರ್ಥಿಗಳೇ ಅಲ್ಲಿ ಉಪಸ್ಥಿತರಿರುವುದಿಲ್ಲ, ಅಂತ ಒಂದು ಪರಿಸ್ಥಿತಿ ಇರ್ತದೆ. ಆದರೆ ಡಿಪಾರ್ಟ್ಮೆಂಟಿಗೆ ಏನು ಅವ್ರಿಗೆ ಮಾಡಿದ್ದೇನೆ ಅಂತ ಆಗ್ತದೆ, ಅವ್ರು ಫಂಡ್ ಖರ್ಚು ಮಾಡಿಸ್ತಾರೆ, ಈ ಥರದಲ್ಲಿ ಇರ್ತದೆ. ಬಟ್ ಇದೊಂದೇ ಸಂಗೀತ ಬೆಳವಣಿಗೆ ಸಾಕಾಗೋದಿಲ್ಲ.